ಇಲ್ಲಿ ನೆರೆದಿರುವಂತಹ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ಇವತ್ತು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪಟಾಕಿ ಹೊಡೆದಾಗೆ ಪಟಾಕಿ ಇರುತ್ತೆ. ಜೊತೆಗೆ ಒಂದು ವಿಶೇಷವಾದ ಕಾರ್ಯಕ್ರಮ. ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಕೊಡುಗೈ ದಾನಿ ಅಂತಾನೆ ಕರಿಬೋದು, ನೀಡುವ ಹೃದಯ ಫೌಂಡೇಶನ್ ಅಂತ. ಆ ಫೌಂಡೇಶನ್ ಹೆಸರೇ ಬಹಳ ಚೆನ್ನಾಗಿದೆ. ಇವರ ಸಂಸ್ಥೆ ಹೆಸರು ನೀಡುವ ಹೃದಯ ಅಂತ. ಬಹಳಷ್ಟು ಜನ ನಮ್ಮ ಸುತ್ತಮುತ್ತಲು ದುಡ್ಡಿರೋರು, ಆಸ್ತಿ ಅಂತಸ್ತಿರೋರು ಬಹಳಷ್ಟು ಜನ ನೋಡ್ತೀವಿ. ಆದರೆ ಆ ಥರ ಜನಗಳಲ್ಲಿ ಕೊಡುವಂತ, ಇನ್ನೊಬ್ಬರಿಗೆ ದಾನ ಮಾಡುವಂಥದ್ದು ಬಹಳಷ್ಟು ಕಡಿಮೆ ಜನಗಳಲ್ಲಿ ನಾವು ನೋಡ್ತೀವಿ. ಅವರಲ್ಲಿ ಇರೋದನ್ನ ಹಂಚಿಕೊಳ್ಳೋದಕ್ಕೆ ಹೃದಯ ಶ್ರೀಮಂತಿಕೆ ಬೇಕು. ಆ ಹೃದಯ ಶ್ರೀಮಂತಿಕೆ ಇಲ್ಲದ ಮೇಲೆ ಮನೆಯಲ್ಲಿ ಬಚ್ಚಿಡೋಣ, ಕೂಡಿಡೋಣ, ಇನ್ನೊಬ್ಬರಿಗೆ ಕೊಟ್ಟರೆ ಏನು ಆಗುತ್ತೆ ಅನ್ನೋಂಥ ಈ ಸಮಾಜದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ವಿದ್ಯಾಭ್ಯಾಸಕ್ಕೋಸ್ಕರ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ನಾನು ಕೋಲಾರ ಜಿಲ್ಲೆ SP ಆಗಿದ್ದಾಗಿಂದ ಬಹಳಷ್ಟು ಶಾಲೆಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದ್ಸರಿ ಕಾಮದೇನಹಳ್ಳಿಯಲ್ಲಿ ಬಹಳಷ್ಟು ಮಕ್ಕಳಿಗೆ ಇನ್ನೂ ಫೋಟೋಸ್ ಹಾಕ್ತಾರೆ. ಸುಮಾರು 100-150 ಮಕ್ಕಳಿಗೆ ಬಟ್ಟೆ, ಬುಕ್ಸ್ ಮತ್ತೆ ವಿದ್ಯಾಭ್ಯಾಸಕ್ಕೆ ಏನೇನು ಬೇಕಾದರದೆಲ್ಲ ಕೊಡ್ತಾ ಬರ್ತಾ ಇದ್ದಾರೆ. ಆ ರೀತಿ ಒಂದು ಫೌಂಡೇಶನ್ ಮಾಡಿಕೊಂಡು ಬಹಳಷ್ಟು ಶಾಲೆಗಳಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಏನನ್ನ ಮಾಡ್ತಾರಂತ ನೀಡುವ ಹೃದಯ ಫೌಂಡೇಶನ್ ಸಂಸ್ಥಾಪಕರಾದಂಥ ಆಂಟೋನಿ ಶ್ರೀಜಿತ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಮಂಜು ಮೊನ್ನೆ ಮುದವತ್ತಿ ಸ್ಕೂಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ ಸ್ಕೂಲ್ ನೋಡಕ್ ಹೋದಾಗ ಮಂಜು ನನಗೆ ಏನಾದರೂ ಮಾಡಿ 1-2 ಕಂಪ್ಯೂಟರ್ಸ್ ಬೇಕು, ಲ್ಯಾಪ್ಟಾಪ್ಸ್ ಬೇಕು ಅಂತ ಕೇಳಿದ್ರು. ಆಗ ನಾನು ಯಾರಿಗೆ ಕೇಳೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಶ್ರೀಜಿತ್ ಅವ್ರಿಗೆ ಒಂದು ಫೋನ್ ಮಾಡಿದ್ಮೇಲೆ, ಸರ್ ನಾನೇ ಕೊಡ್ತೀನಿ, 2 ಯಾಕೆ ಸರ್, 5 ಕೊಡ್ತೀನಿ, 6 ಕೊಡ್ತೀನಿ ಅಂತ ಹೇಳಿ ಬಹಳ ಸಂತೋಷ ಆಗುತ್ತೆ. ಇವತ್ತು 6 ಕಂಪ್ಯೂಟರ್ನ ತಗೊಂಡು ಬಂದು, ಲ್ಯಾಪ್ಟಾಪ್ ಕಂಪ್ಯೂಟರ್ ತಗೊಂಡು ಬಂದಿದ್ದಾರೆ. ಹೀಗಾಗಿ ಇದರಲ್ಲಿ ಈ ಲ್ಯಾಪ್ಟಾಪ್ಗಳಲ್ಲಿ ಮುದವತ್ತಿಯವರು 3 ಜನ ಮತ್ತೆ ನಮ್ಮೂರಿನವರು 3 ಜನನ ಸೆಲೆಕ್ಟ್ ಮಾಡಿದ್ದೀವಿ. ಇನ್ನೂ ಒಂದು 7 ಕಂಪ್ಯೂಟರ್ಸ್ ತಂದಿದ್ದಾರೆ. ಮಕ್ಕಳಲ್ಲಿ ನಾನು ಒಂದೇ ಒಂದು ಕೇಳ್ಕೊಳ್ಳೋದು, ಇವತ್ತು ಯಾರು ಇದರಿಂದ ಈ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್, ನಿಮಗೆ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಕಂಪ್ಯೂಟರ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಏನಾದರೂ ಓದಿ ನಾಳೆ ಸಮಾಜದಲ್ಲಿ ಒಳ್ಳೆ ಒಂದು ನಾಗರಿಕರಾಗಿ ಏನಾದರೂ ಒಂದು ಸಾಧನೆ ಮಾಡಿ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ಅವರ ಹಬ್ಬದ ದಿವಸ ಇಲ್ಲಿಗೆ ಬಂದು ಈ ಕೊಡುಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ, ಇಲ್ಲಿ ನೆರೆದಿರುವಂತ ಎಲ್ಲರ ಪರವಾಗಿ ನಾವು ಶ್ರೀಜಿತ್ ಅವರಿಗೆ ಸ್ವಾಗತವನ್ನು ಕೋರೋಣ, ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ. ಥ್ಯಾಂಕ್ ಯು ಶ್ರೀಜಿತ್, ಯು ಆರ್ ಮೋಸ್ಟ್ ವೆಲ್ಕಮ್. ಜೊತೆಗೆ